ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು. ಈ ಹೊತ್ತಿಗಾಗಲೇ ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿಗೆ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು. ಈ ಹೊತ್ತಿಗಾಗಲೇ ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿಗೆ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು. ಈ ಹೊತ್ತಿಗಾಗಲೇ ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿಗೆ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು. ಈ ಹೊತ್ತಿಗಾಗಲೇ ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿಗೆ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ.
ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು ಈ ಹೊತ್ತಿಗಾಗಲೇ. ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಎಂದು ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು ಈ ಹೊತ್ತಿಗಾಗಲೇ. ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿನ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಎಂದು ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು ಈ ಹೊತ್ತಿಗಾಗಲೇ. ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿನ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ. ಶಿವಾಜಿ ಜಯಂತಿ ಮೆರವಣಿಗೆ ಕಲ್ಲು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಣಪತಿ ದೇವಸ್ಥಾನ ಮುಂದಿನ ರಸ್ತೆಗೆ ಇದೀಗ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ತೆರವಿಗೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ಒದ್ದು ತಳ್ಳಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಎಂದು ಕಾರ್ಯಕರ್ತರು. ಅವರಿಗೆ ಮಸೀದಿಗೆ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡ್ತೀರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡಿ ಅಂತ ವಾದಕ್ಕೆ ಇಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು ಅಲ್ಲಿನ ಪೊಲೀಸರ ಜೊತೆಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಅದ್ದೂರಿ ಕಾರ್ಯಕ್ರಮ ನಿನ್ನೆ ನಡೀತಾ ಇತ್ತು ಈ ಹೊತ್ತಿಗಾಗಲೇ. ಇನ್ನು ಇದೇ ವೇಳೆ ಆ ಒಂದು ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಇದೇ ವೇಳೆ ಪಕ್ಕದಲ್ಲಿರತಕ್ಕಂತಹ ಮಸೀದಿ ಮುಖಾಂತರ 2 ಕಲ್ಲು ತೂರಾಟ ಆಗುತ್ತೆ, ಜೊತೆಗೆ ಚಪ್ಪಲಿ ತೂರಾಟ ಆಗುತ್ತೆ. ಇನ್ನು ಆ ಮಸೀದಿನ ಬಂದಿರತಕ್ಕಂತಹ ಕಲ್ಲುನಿಂದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂಡ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇದು ಸಾಕಷ್ಟು ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಹಾಗಾಗಿ ಇದೀಗ ಈ ಒಂದು ಘಟನೆ 2 ಕೋಮುಗಳ ನಡುವೆ ಒಂದು ದೊಡ್ಡ ದ್ವೇಷಕ್ಕೆ ಕಾರಣವಾಗಿರುತ್ತದೆ.